ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ನಾನು ಭಾಗ್ಯ ದೇವೇಗೌಡ. ಇವತ್ತು ಏಪ್ರಿಲ್ 26, 2024 MP ಎಲೆಕ್ಷನ್ ನಡೀತದೆ. ಸೊ ಎಲೆಕ್ಷನ್ ನಡೀತದೆ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ ಓಟ್ ಹಾಕುವಂಥದ್ದು. ನಾನಂತೂ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಕ್ಯೂನಲ್ಲಿ ನಿಂತು ಓಟ್ ಹಾಕಿ ಬಂದಿದ್ದೀನಿ. ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಿ. ಬಹಳ ಖುಷಿ ವಿಚಾರ ಇದು. ಆದರೆ ಬಹಳಷ್ಟು ಜನ ಹೋಗಿ ಓಟ್ ಹಾಕೋದಕ್ಕೆ ಕೂಡ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಹಿಂಜರಿತಾ ಇರ್ತಾರೆ, ಹೋಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ಅವರೇಜ್ ಪರ್ಸೆಂಟೇಜಲ್ಲಿ ನಾವು ತೊಗೊಂಡ್ರೆ 50 to 60% ಅಷ್ಟೇ ವೋಟಿಂಗ್ ಆಗ್ತಾ ಇರೋದು. ಕಳೆದ ಬಾರಿ 53% ಅಷ್ಟೇ ವೋಟಿಂಗ್ ಆಗಿದ್ದು. ಹಾಗಿದ್ರೆ ಇನ್ನು 47% ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ? ಯಾರೋ ಒಬ್ಬರಿಗೆ ಇಬ್ಬರಿಗೆ ಕಷ್ಟ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಓಟ್ ಹಾಕೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಉಳಿದಂತಹ ಬಹಳಷ್ಟು ಜನಕ್ಕೆ 47% ಜನಗಳಿಗೆ ಓಟ್ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಕಾರಣ ಏನು ಅಂತ ನಾವು ಹುಡುಕ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಬರೋದು, MP ಎಲೆಕ್ಷನ್ ಬರೋದು ಕೇವಲ 5 ವರ್ಷಕ್ಕೆ ಒಂದು ಸಲ. ಸೊ ನಮಗೋಸ್ಕರ ಒಬ್ಬ ವ್ಯಕ್ತಿ 5 ವರ್ಷ ಕೆಲಸ ಮಾಡ್ತಾರೆ ಅಂದಾಗ ನಾವು ಒಂದು 5 ನಿಮಿಷ ಟೈಮ್ನ ನಾವು ಬಿಡುವು ಮಾಡ್ಕೊಂಡು ಹೋಗಿ ಓಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಸೊ ಹೀಗಾಗಿ ನಾವು ಓಟ್ನ ಹಾಕ್ಲೇಬೇಕು ಪ್ರತಿಯೊಬ್ಬರು ಕೂಡ. ನಾನು ಬೆಳಿಗ್ಗೆ 7 o'clock ಹೋದಾಗಲೇ ಒಂದಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವಯಸ್ಸಾಗಿರೋ ಅಂಥವ್ರೆ ಅದು ಆ ಕ್ಯೂನಲ್ಲಿ ಇದ್ದಿದ್ದು. ಆದರೆ ನನ್ನ ಒಂದು ಕ್ವೆಶನ್, ಯಂಗ್ಸ್ಟರ್ಸ್ ಏನು ಮಾಡ್ತಿದ್ರು, ಯೂತ್ ಏನು ಮಾಡ್ತಿದ್ರು? ರಜಾ ಇದೆ ಅಂತ ನಿದ್ದೆ ಮಾಡ್ತಿದ್ದವರೇ ಜಾಸ್ತಿನ? ಪರವಾಗಿಲ್ಲ, ನಿದ್ದೆ ಮಾಡಿದ್ರು ತೊಂದರೆ ಇಲ್ಲ. ಸಂಜೆ 6 ಗಂಟೆವರೆಗೂ ಕೂಡ ನಾವು ಪೋಲಿಂಗ್ ಓಪನ್ ಇರುತ್ತೆ. ಸೊ ಹೀಗಾಗಿ ನೀವೆಲ್ಲರೂ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಹೋಗಿ ಓಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ನನ್ನ ವೋಟಿಂಗ್ ಹೇಗಿತ್ತು ಅನ್ನೋದನ್ನು ನಾನು ಇವಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಓಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಮಿಸ್ ಮಾಡ್ಕೊಳ್ಳದೆ ನೀವೆಲ್ಲರೂ ಓಟನ್ನು ಹಾಕಬೇಕು, ಅಂದರೆ ಮತ ಚಲಾವಣೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆ 7 o'clockಗೇ ಸೂರ್ಯನ ಬಿಸಿಲು ಎಷ್ಟಿದೆ ಅಂತ. ಸೂರ್ಯನ ಶಾಖದ ಮಧ್ಯೆನೇ ನಾನು 7 o'clockಗೆ ಹೊರಟೆ. ಯಾಕೆಂದರೆ ಆಮೇಲೆ ಬಿಸಿಲಾಗ್ಬಿಟ್ರೆ ಓಟ್ ಹಾಕೋದಕ್ಕೆ ಆಗಲ್ಲ ಅಂತ. ಸೊ ಓಟ್ ಹಾಕಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ವೋಟರ್ಸ್ ID ಇರಬೇಕು, ಹಾಗೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡು ಅವಶ್ಯಕತೆ ಇಲ್ಲ, ಆದರೂ ನಾನು ತೊಗೊಂಡಿದ್ದೆ. ವೋಟರ್ ID ಅಂತೂ ಇರಲೇಬೇಕು. ಇದಿಷ್ಟು ತೊಗೊಂಡು ನನ್ನ 2 ವೀಲರ್ನಲ್ಲಿ ನಾನು ಮತ್ತು ನನ್ನ ಯಜಮಾನ್ರು ಅಂದರೆ ದೇವೇಗೌಡರು ಇಬ್ಬರೂ ನಾವು ನಮ್ಮ ವೋಟಿಂಗ್ ಪೂಲ್ ಎಲ್ಲಿತ್ತು ಅಲ್ಲಿಗೆ ಹೋಗಿದ್ವಿ. ಸಂಘಮಿತ್ರ ಮಹಿಳೆಯರ ಕಾಲೇಜಲ್ಲಿ ನಮ್ಮ ವೋಟಿಂಗ್ ಇದ್ದಿದ್ದು. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ನೋಡಿ, 7 o'clockಗೆ ಆಲ್ರೆಡಿ ತುಂಬ ಜನ ಸೇರಿದ್ರು. ಅವರು ವೋಟಿಂಗ್ ಮಾಡಿ ಆಚೆ ಬರ್ತಾಯಿದ್ರು. ನಾವು ಲಿಸ್ಟ್ ತೊಗೊಳ್ಬೇಕಿತ್ತಲ್ಲ. ಸೊ ಅಂದರೆ ನಮ್ಮ ವೋಟಿಂಗ್ ಬೂತ್ ಯಾವುದು ಅಂತ ನಾವು ನೋಟ್ ಮಾಡಿಸ್ಬೇಕಿತ್ತು, ಎಂಟ್ರಿ ಮಾಡಿಸ್ಬೇಕಿತ್ತು. ಹೀಗಾಗಿ ಆ ಒಂದು ಕ್ಯೂನಲ್ಲಿ ಹೋಗಿ ನಮ್ಮ ಡೀಟೇಲ್ಸ್ನ ಕೊಟ್ಟು, ವೋಟರ್ ID ಕೊಟ್ಟು ನಾವು ಡೀಟೇಲ್ಸ್ನ ತೊಗೊಂಡ್ವಿ. ಚುನಾವಣೆ ಅಂತ ಹೇಳಿದ ಮೇಲೆ ಅಲ್ಲಿ ಒಂದಷ್ಟು ರೀತಿ ನೀತಿಗಳು ಇರುತ್ತೆ. ಆ ರೂಲ್ಸ್ನ ಬ್ರೇಕ್ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಆದರೆ ಇಲ್ಲಿ ಬೆಳಿಗ್ಗೆನೇ ಒಂದು ಚಿಕ್ಕ ಗಲಾಟೆ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಆ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಅದು. ಸೊ ಹಾಗಾಗಿ ಒಂದು ಚಿಕ್ಕ ಡಿಸ್ಟರ್ಬೆನ್ಸ್ ಆಯಿತು. ಒಂದು 1/2 hour ಲೇಟ್ ಆಯಿತು. ಆ ಟೈಮ್ಗೆ ಕಾಪ್ ಎಲ್ಲ ಬಂದು, ಅಂದರೆ ಪೊಲೀಸವರೆಲ್ಲ ಬಂದು ಆ ರೂಲ್ಸ್ ಏನಿದೆ ಅದನ್ನು ಸ್ವಲ್ಪ ಅವರಿಗೆ ಅರ್ಥ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ ಓಟ್ ಹಾಕೋದಕ್ಕೆ ಹೋಗಬೇಕಾದ್ರೆ ಯಾವುದೇ ರೀತಿ ಪ್ರಚಾರ ಮಾಡಬಾರ್ದು. ಆದರೆ ಇಲ್ಲಿ ಪ್ರಚಾರ ನಡೀತಾ ಇತ್ತು. ಅದನ್ನು ಅವ್ರಿಗೆ ಒಳ್ಳೆ ರೀತಿ ತಿಳುವಳಿಕೆ ನೀಡಿ ಆ ಪ್ರಚಾರಕ್ಕೆ ತಂದಿದ್ದಂತಹ ಏನೇನು ಅವ್ರದ್ದು ಬ್ಯಾನರ್ಗಳು, ಪೋಸ್ಟರ್ಸ್ಗಳೆಲ್ಲ ಏನಿತ್ತು ಅದನ್ನೆಲ್ಲ ಅವರು ಹ್ಯಾಂಡ್ ಓವರ್ಗೆ ತಗೊಂಡು ಅದನ್ನು ಸ್ವಲ್ಪ ಸಮಾಧಾನವಾಗಿ ಅದನ್ನು ಕ್ಲಿಯರ್ ಮಾಡಿದ್ರು ಅಷ್ಟೇ. ಹಾಗಾಗಿ ಒಂದು 10-15 ನಿಮಿಷ ಟೈಮ್ ವೇಸ್ಟ್ ಆಯಿತು. ಆದರೂ ಕೂಡ ಹ್ಯಾಟ್ಸ್ ಆಫ್ ಟು ಕಾಪ್ಸ್, ನಮ್ಮ ಪೊಲೀಸ್ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಮಾಡಲೇಬೇಕು. ಅದಾದ ನಂತರ ನಮ್ಮ ಬೂತಿನ ಲಿಸ್ಟ್ ಅಂದರೆ ನಂಬರ್ ನಮಗೆ ಎಂಟ್ರಿ ಮಾಡಿ ಕೊಟ್ಟರು. ಅದಾದಮೇಲೆ ನಾವಿಬ್ಬರು ಹೋಗಿ ಬೂತಲ್ಲಿ ವೋಟ್ ಮಾಡೋದಕ್ಕೆ ಹೋದ್ವಿ. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು, ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕ ಬೈಟ್ನ ನಾನು ತೊಗೊಂಡೆ. ಇವರು ವೋಟ್ ಮಾಡಿ ಬಂದ ನಂತರ ನಾನು ವೋಟ್ ಮಾಡಬೇಕಾಗಿ ಬಂತು. ಏಕೆಂದರೆ ಫೋನು ಮತ್ತು ಡೀಟೇಲ್ಸ್, ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಒಬ್ಬರು ಇಟ್ಕೊಂಡಿದ್ವಿ. ನೋಡಿ ಎಷ್ಟು ಕ್ಯೂ ಇದ್ದಾರೆ ಅಂತ. 7:40 ಆಗಿತ್ತು ಆಲ್ಮೋಸ್ಟ್. ಆ ಟೈಮಿಗೆ ಆಲ್ರೆಡಿ ತುಂಬ ಜನ ಇದ್ದರು. ಅದೇ ಕ್ಯೂನಲ್ಲೇ ನಾನು ನಿಂತ್ಕೊಂಡು ಹೋಗಿ ವೋಟ್ ಮಾಡಿ ಬಂದೆ. ಸೊ ಯಾರಿಗೆ ವೋಟ್ ಮಾಡಬೇಕು ನಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿತ್ತು. ಹೀಗಾಗಿ ಒಬ್ಬ ವ್ಯಕ್ತಿನ, ನಾಯಕನ ಆರಿಸೋ ದೃಷ್ಟಿನಲ್ಲಿ ನಾವಿಬ್ಬರೂ ಒಂದು ಒಳ್ಳೆ ವ್ಯಕ್ತಿಗೆ ನಾವು ವೋಟ್ ಹಾಕಿದ್ದೀವಿ ಅಂತ ನನಗೆ ಬಹಳ ಖುಷಿ ಇದೆ. ಆ ವ್ಯಕ್ತಿ ಗೆಲ್ಲಬೇಕು. ಗೆಲ್ಲೋದ್ರಿಂದ ನಮ್ಮ ಜೀವನ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಈ ಒಂದು ಕಾರಣಕ್ಕೆ ನಮ್ಮ ಮತನ ನಾವು ಚಲಾಯಿಸಿದ್ದೀವಿ. ನೀವು ಕೂಡ ಬೇಗ ಹೋಗಿ ವೋಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿನಲ್ಲಿ ಸಾಮಾನ್ಯವಾಗಿ 50% ಅಷ್ಟೇ ವೋಟಿಂಗ್ ಆಗೋದು. ಬಟ್ ಇನ್ನೂ 50% ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣನೇ ಗೊತ್ತಾಗ್ತಿಲ್ಲ. ಏನೋ ನಮಗೆ ಗೊತ್ತಿಲ್ಲ. ಬಟ್ ಅದನ್ನು ನಾವು ಸ್ವಲ್ಪ ಈ ವರ್ಷ ಆದರೂ ಸ್ವಲ್ಪ ಬ್ರೇಕ್ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಹೀಗಾಗಿ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ. ಥ್ಯಾಂಕ್ ಯು.